ನೀವು ಕಾಣ್ತಾ ಇರೋ ಅಂಥ ಈ ಹಲಸಿನ ಹಣ್ಣು ಇದು ಮರದಲ್ಲೇ ಹಣ್ಣಾಗಿರುವಂಥದ್ದು. ಇದು ಮರದಲ್ಲೇ ಹಣ್ಣಾಗಿ ಈಗ ಬಿಡಿಸಿರೋ ಅಂಥದ್ದು. ಯು ಜಸ್ಟ್ ಸಿ ದಿಸ್. ನೋಡಿ, ಮರದಲ್ಲೇ ಹಣ್ಣಾದಾಗ ಈ ರೀತಿಯಾಗಿ ಬರುತ್ತೆ. ಇದು ಕಟ್ ಮಾಡ್ತೀನಿ. ಕಟ್ ಮಾಡಿದ ನಂತರ ಎಲ್ಲ ಶೋ ಯು. ಈಗ ನೋಡಿ, ಈಗೇನಾಗಿದೆ ನೆಕ್ಸ್ಟು ಇದು ಇನ್ನೂ ಹಣ್ಣಾಗ್ತಾ ಇದೆ. ಇಲ್ಲ ನೋಡಿ, ನೆಲದಲ್ಲೇ ಕೂತಿದೆ. ಜಸ್ಟ್ 1.5 ಇಯರ್ ಆಗಿರೋವಂಥದ್ದು. ಈಗ ನೋಡಿ, ಈ ಹಣ್ಣುಗಳು ಈಗ ಮರದಲ್ಲಿ ಬಂದು ಏನು ಮಾಡ್ತೀವಿ ಅಂದರೆ, ಈ ಥರ ಎತ್ತು ನೋಡಿದಾಗ ನಮಗೆ ಶೇಕ್ ಮಾಡಿದಾಗ ಅದು ಕೆಳಗಡೆ ಬಂದರೆ ಅದು ಹಣ್ಣಾಗಿದೆ ಮರದಲ್ಲೇ ಅಂತ. ಈಗ ನೋಡಿ, ಈಗ ಹಣ್ಣಾಗಿದ್ದು ಮರದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಇದು ಮರದಲ್ಲೇ ಹಣ್ಣಾಗಿ ಬಂದಿರುವಂಥ ಹಣ್ಣು ಇನ್ನೂ ಇದೆ. ಇದು ಜಸ್ಟ್ 1.5 ಇಯರ್ ಗಿಡ. ಯಾವ ರೀತಿಯಾಗಿ ಹಣ್ಣಾಗಿದೆ ಅಂತ ತೋರಿಸ್ತಾ ಇದ್ದೀನಿ. ಇದು ವೆರೈಟಿ, ಇದು ವಿಯೆಟ್ನಾಮ್ ವೆರೈಟಿ ಅಂತ ಕೊಂತೀನಿ. ಯಾಕಂದರೆ ನನ್ನಲ್ಲಿ ಭಾಳಷ್ಟು ವೆರೈಟಿಗಳು ಹಾಕಿದ್ದೀನಿ ನಾನು. ಇದು ವಿಯೆಟ್ನಾಮ್ನ ವೆರೈಟಿ. ಈಗ ನೋಡಿ, ಸೈಜ್ ಬಂದಿದೆ. ಇನ್ನು ಸ್ವಲ್ಪ ದಿನದಲ್ಲಿ ಇನ್ನು ಇದು ಸ್ವಲ್ಪ ಬಲಿಬೇಕು. ಸ್ಮೆಲ್ ಬಂದಿಲ್ಲ ಇನ್ನು. ಈ ಥರ ನೋಡ್ಕೊಂಡು ಹೋಗ್ಬೇಕು ನಾವು. ಇನ್ನು ವೃಂದಾವನ್ ಫಾರ್ಮ್ ಇಲ್ಲ ಮಾವೆಲ್ಲ ನೋಡಿ ಎಷ್ಟು ಚಿಕ್ಕ ಗಿಡದಲ್ಲಿ ಮಾವು ಬಂದಿದೆ. ಡಿಫ್ರೆಂಟ್ ವೆರೈಟಿ ಆಫ್ ಇದು. ಈಗ ಇದರಲ್ಲಿ ನೋಡಬೇಕು ಯಾವುದಾದ್ರೂ ಹಣ್ಣಾಗಿದೆಯಾ ಅಂತ. ನೋಡಿ, ಇದೊಂದು ದೊಡ್ಡ ಜಾಕ್ ಇದೆ. ಲಾಸ್ಟ್ ಟೈಮು ಇನ್ನು ಸ್ಮೆಲ್ ಬಂದಿಲ್ಲ. ಇದು ಇನ್ನು ಸ್ಮೆಲ್ ಬಂದಿಲ್ಲ. ಮತ್ತು ಇದರಲ್ಲಿ ಇದ್ದಾವೆ ನೋಡಿ, ಅಷ್ಟು ಕಾಯಿಗಳಿದೆ. ಮೊನ್ನೆ ಇದೇ ಗಿಡದಿಂದ ತೆಗೆದಂಥ ಹಣ್ಣದು ನಾನು ತೋರಿಸಿದ್ದೆ. ಅದು ನೋಡಿ, ಇಲ್ಲಿಂದ ಬಂದಿತ್ತು. ಇಲ್ಲಿ ನೋಡ್ಬೋದು ನೀವು. ಇಲ್ಲಿ ನೋಡಿ, ಇಲ್ಲಿಂದ ಬಂದಿದ್ದಂಥ ಹಣ್ಣು. ಇಲ್ಲಿ ನೋಡಿ, ಇದು ರೆಡಿ ಆಗ್ತಾ ಇದೆ. ಇದೆ ಇನ್ನೊಂದು 4 ಇದೆ ಇಲ್ಲಿ ಇದರಲ್ಲಿ. ಬಟ್ ಈ ವೆರೈಟಿ ಇನ್ನು ಟೈಮ್ ತೊಗೊಳುತ್ತೆ. ಸ್ವಲ್ಪ ಟೈಮ್ ತೊಗೊಳುತ್ತೆ. ತಗೊಂಡು ಗಳನ್ನ ಬಿಡುತ್ತೆ. ಇನ್ನು ತುಂಬ ವೆರೈಟೀಸ್ ಇದೆ. ಬರೀ ಇವತ್ತು ಹಲಸು ಬಗ್ಗೆ ಮಾತ್ರ ಹೇಳ್ತೀನಿ. ನೋಡಿ, ನಮ್ಮಲ್ಲಿ ಹೇಳ್ತಾ ಇದ್ದೆ ನಾನು, ಈ ಚೇಪೆ ಹಣ್ಣಿದೆ ಅಂತ. ಚೆರಿ ಚೇಪೆ ಹಣ್ಣು ಅಂತ ನೋಡಿ. ಚೆರಿ ಚೇಪೆ ಹಣ್ಣು ಇದು ಚೆರಿ ಥರ ಇರುತ್ತೆ. ಇಲ್ಲಿ ನೋಡಿ, ತೋರಿಸ್ತೇನೆ. ಈ ಥರ ಟೇಸ್ಟ್ ಮಾಡುತ್ತೆ. ಈಗ ಸ್ವಲ್ಪ ಟೈಮ್ ತೊಗೊತದೆ. ಮೊನ್ನೆ ಒಂದು ಹೊಸ ವೆರೈಟಿ ನಮ್ಮ ಸ್ನೇಹಿತರು ಕಳಿಸ್ಕೊಟ್ಟಿದ್ರು, ಇಲ್ಲಿ ಹಾಕಿದ್ದೀನಿ. ಏನಂದರೆ ಪ್ರಾಕ್ಟಿಕಲಿ ಐ ಆಮ್ ಶೋಯಿಂಗ್ ದೀಸ್ ಪ್ಲಾಂಟ್ಸ್. ಯಾವುದೇ ಗಿಡಗಳು ಈ ಆನ್ಲೈನಲ್ಲಿ ತುಂಬ ಗಿಡಗಳು ತೋರಿಸ್ತಾ ಇರ್ತಾರೆ, ಇದು ಈ ಥರ ಬರುತ್ತೆ ಆ ಥರ ಬರುತ್ತೆ ಅಂತೆಲ್ಲ. ದಯವಿಟ್ಟು ನೀವು ಪ್ರಾಕ್ಟಿಕಲಿ ಈ ಥರ ನೋಡೋದಕ್ಕೆ ಮುಂಚೆ ಯಾವುದೇ ಇದನ್ನು ತೊಗೋಬೇಡಿ. ಎಸ್ಪೆಷಲಿ ನರ್ಸರೀಸ್ರಲ್ಲಿ ರಿಲಯಬಿಲಿಟಿ ಇರಬೇಕು. ಈಗ ನೋಡಿ, ಎಷ್ಟು ತೂಕ ಬಂದಿದೆ ಇದು. ಆ ರಿಲಯಬಿಲಿಟಿ ಇರಬೇಕು. ಯಾಕಂದರೆ ನೀವು ಬಂದದ್ರ ರಿಸಲ್ಟ್ ನೋಡೋಷ್ಟರಲ್ಲಿ 3 ವರ್ಷ 4 ವರ್ಷ ಆಗಿಬಿಟ್ಟಿರುತ್ತೆ ಕೆಲವು ಟೈಮು. ಬೇಗ ಗೊತ್ತಾದರೆ ಒಳ್ಳೆಯದು. ಇಲ್ಲಾಂದರೆ ಕೆಲವು ಟೈಮ್ ಆಗೋಗ್ಬಿಟ್ಟಿರುತ್ತೆ. ಅಷ್ಟೊಂದು ಬೆಳೆದು ಬಿಟ್ಟಿರ್ತೀರ ನೋಡೋಷ್ಟರಲ್ಲಿ. ದೆನ್ ಯು ಗೆಟ್ ಡಿಸಪಾಯಿಂಟೆಡ್. ನೋಡಿ, ಪ್ರಾಕ್ಟಿಕಲಿ ನಾನು ತೋರಿಸ್ತಾ ಇದ್ದೀನಿ. ನೋಡಿ ಯಾವ ರೀತಿ ಕಾಯಿಗಳು ಬಿಟ್ಟಿದೆ. ನೋಡಿ ಎಷ್ಟಿದೆ. ರಿಲಯಬಲ್ ಗಿಡಗಳು ತೊಗೊಂಡು ರಿಲಯಬಲ್ ರೀತಿಯಲ್ಲಿ ಹಾಕಿ ನೀವು ಒಳ್ಳೆ ಈಲ್ಡ್ ಕೊಡುತ್ತೆ. ನೋಡಿ, ಇವತ್ತು ಇದನ್ನ ಕಟ್ ಮಾಡಿ ತೋರಿಸ್ತೀನಿ. ಮತ್ತೊಂದು ವಿಡಿಯೋ ಹಾಕಿಸ್ತೀನಿ ಇದ್ರದ್ದು. ಹಾಕಿದಾಗ ನೋಡಿ ಇದು ಯಾವ ರೀತಿಯಾಗಿ ಬಂದಿದೆ. ಎಷ್ಟು ಚಿಕ್ಕ ಚಿಕ್ಕ ಗಿಡಗಳು ನೋಡಿ. ನೋಡಿ, ಇಲ್ಲಿ ಏನಿದೆ ಅದರ ಫಲ ಬಿಟ್ಟಿರೋದು ಇಲ್ಲಿ ನಿಮಗೆ ಕಾಣಿಸುತ್ತೆ. ಇಲ್ಲಿ ಹೋಗುತ್ತೆ. ಇಲ್ಲಿ ನೋಡಿ, ಈ ಗಿಡದಲ್ಲಿ ನೋಡಿ ಈ ರೀತಿಯಾಗಿ ಫಲ ಬರಬೇಕು. ನಮ್ಮ ತಾಯಿಯವರು ಇದನ್ನ ಕಟ್ ಮಾಡ್ತಾ ಇದ್ದಾರೆ. ಇದಕ್ಕೊಂದು ಕಟ್ ಮಾಡೋಕ್ಕೆ ಮುಂಚೆ ಯಾವತ್ತೂ ಹಲಸು ಕಟ್ ಮಾಡಬೇಕಂದ್ರೆ ಏನು ನೈಫ್ ಇರುತ್ತೆ ಅದಕ್ಕೆ ಆಯಿಲ್ ಹಾಕ್ಕೋಬೇಕು. ಆಯಿಲ್ ಹಾಕ್ಕೊಂಡಾಗ ಅದು ತುಂಬ ಕ್ಲೀನಾಗಿ ಅಂಟ್ಕೊಳ್ತಾರೆ. ಇದರಲ್ಲಿ ಆ್ಯಸ್ ಇಟ್ ಈಸ್ ಗಮ್ ಕಡಿಮೆ ಇರುತ್ತೆ. ಗಮ್ ಇರೋದಿಲ್ಲ ಈ ವೆರೈಟೀಸಲ್ಲಿ. ಒಂದು ಸತಿ ಹಣ್ಣಾಗ್ಬಿಟ್ಟ ಮೇಲೆ ನಿಮಗೆ ನಾರ್ಮಲಿ ಗಮ್ ಕಾಣೋದಿಲ್ಲ. ಆ ಗಮ್ಮು ನಾನು ಎಲ್ಲೂ ಎಕ್ಸ್ಪೀರಿಯೆನ್ಸ್ ಮಾಡಲಿಲ್ಲ. ಹಣ್ಣಾದ್ಮೇಲೆ ಇಲ್ಲಿ ನೋಡಿ, ಇದು ಮರದಲ್ಲೇ ಹಣ್ಣಾಗಿರುವಂಥದ್ದು.
ನೋಡಿ ಇದು ಈ ಕಲರ್ ಬರುತ್ತೆ, ಇದು ಈ ಕಲರ್ ಇರುತ್ತೆ. ಇದು ಫಸ್ಟ್ ಇಯರ್ದು ತುಂಬ ಸಿಹಿ ಇದೆ. ಲಾಸ್ಟ್ ಟೈಮ್ ಕಟ್ ಮಾಡಿದಂಥ ವೆರೈಟಿಯಲ್ಲಿ ತುಂಬ ಇತ್ತು. ಏನಂತೀವಿ ನಾವು ಬಲ್ಬ್ಸು, ತೊಳೆಗಳು ಅಂತ ಕರಿತೀವಿ, ತುಂಬ ಇತ್ತು ಅದರಲ್ಲಿ. ಇದ್ರಲ್ಲಿ ನೋಡೋಣ ಎಷ್ಟು, ಇದರಲ್ಲಿ ನೋಡೋಣ. ಈಗ ನಮ್ಮ ತಾಯಿ ಹೇಳ್ತಾರೆ ಇದರಲ್ಲಿ ಇರುತ್ತೆ ಅಂತ. ಯಾಕಂದರೆ ಅವರೆಲ್ಲ ಚಿಕ್ಕಂದಿನಿಂದ ಈ ರೀತಿಯಾಗಿ ಬೆಳೆದಂಥವ್ರು. ಈಗ ನಾವು ನೋಡ್ತಾ ಇದ್ದೀವಿ ಅಷ್ಟೇ. ಇದು ಈಗೆಲ್ಲ ನಮ್ಮ ತಾಯಿ ಎಫರ್ಟು. ಇವತ್ತು ಏನೇ ನಾವು ಈ ಬೃಂದಾವನ್ ಫಾರ್ಮಲ್ಲಿ ಇಲ್ಲಿ ನೋಡಿ, ವಾವ್ ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಬಂದಿದೆ ಇದರಲ್ಲಿ. ಇಲ್ಲಿ ನೋಡಿ ಚಿಕ್ಕ ಹಣ್ಣಿನಲ್ಲಿ ನೋಡಿ ಯಾವ ರೀತಿ ತೆಗಿತಾರೆ ನೋಡ್ಕೊಳ್ಳಿ ಅವರು. ನೋಡಿ ಅದೆಲ್ಲ ಎಕ್ಸ್ಪರ್ಟೈಸ್ ಇರಬೇಕು. ನಾವೆಲ್ಲ ಮಾಡ್ತೀವಿ ಅಂತ ಹೋದರೆ ನಮ್ಮ ಕೈಯಲ್ಲಿ ಆಗೋದಿಲ್ಲ. ಇದು ನೋಡಿ ಯಾವ ರೀತಿ ತೆಗಿಬೇಕನ್ನೋದು. ಈಗ ನೋಡ್ತೀನಿ ನೋಡಿ ಯಾವ ರೀತಿಯಾಗಿ ಅವರು ಸೆಂಟ್ರಲ್ಲೆಲ್ಲ ಕಟ್ ಮಾಡಿ ಯಾವ ರೀತಿಯಾಗಿ ಬಿಡಿಸ್ತಾರೆ ಅನ್ನೋದನ್ನ ತೋರಿಸ್ತಾ ಇದ್ದೀನಿ ಇಲ್ಲಿ. ತುಂಬ ಹುಷಾರಾಗಿ ಕೆಲಸ ಮಾಡಬೇಕು ಇದರಲ್ಲೆಲ್ಲ. ವಿ ಹ್ಯಾವ್ ಟು ಲರ್ನ್. ಈಗೆಲ್ಲ ನಾವು ಈ ಚಾಕುಗಳನ್ನ ಯೂಸ್ ಮಾಡ್ತೀವಿ, ಹಿಂದೆ ಅವರು ಕೊಡ್ಲಿಯಲ್ಲೇ ಮಾಡ್ತಾಯಿದ್ರು ಇದೆಲ್ಲ. ಈಗ ಕೊಡ್ಲಿ ಅಂದರೆ ತುಂಬ ಜನಕ್ಕೆ ಗೊತ್ತೇ ಇರೋದಿಲ್ಲ ಅದು ಯಾವ ರೀತಿ ಇರುತ್ತೆ. ಕುಡ್ಗೋಲು ಅಂತೀವಿ ನಾವು. ಆ ಕುಡ್ಗೋಲಲ್ಲಿ ಮಾಡ್ತಾಯಿದ್ರು. ನೀವು ನೋಡಿ ಯಾವ ಈ ರೀತಿಯಾಗಿ ಅದನ್ನ ಸಿಸ್ಟಮ್ಯಾಟಿಕ್ಕಾಗಿ ಆ ಹಣ್ಣನ್ನು ಬಿಡಿಸ್ತಾ ಇದ್ದಾರೆ ಅವರು. ನೋಡಿ ಅಲ್ಲಿ ಇಲ್ಲಿ ನೋಡಿ, ಈಗ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಇದರಲ್ಲಿ. ತುಂಬ ಚೆನ್ನಾಗಿದೆ. ಏನಿದ್ರದ್ದು ತೊಳೆಗಳು ತುಂಬ ಚೆನ್ನಾಗಿದೆ ನೋಡಿ. ತುಂಬ ದೊಡ್ಡದಾಗೂ ಇದೆ. ಸಿ ದ ಸೈಜ್. ಕಾಯಿ ನೋಡೋದಕ್ಕೆ ಚಿಕ್ಕದಾಗಿ ಕಂಡ್ರೂ ಅದರಲ್ಲಿ ನೋಡಿ ಕಂಪ್ಲೀಟ್ ಆ ಕಾಯಿಯಲ್ಲಿ ಯೂಸ್ಫುಲ್ ಆಗೋದು ತೊಳೆಗಳೇ ಇದೆ ನೋಡಿ. ಅದು ನೆಕ್ಸ್ಟ್ ಇದರಲ್ಲಿ ಇನ್ನೂ ಕಲರ್ ಬರ್ಬೋದು ಅಂತ ಭಾವಿಸ್ತೀನಿ. ಯಾಕಂದರೆ ಇವಾಗ ನಾನು ಮರದಲ್ಲಿ ಹಣ್ಣಾಗಿ ಬಿದ್ದಿದ್ದು ನಾಗೆ ತೊಗೊಂಬಂದ್ಬಿಟ್ಟಿದ್ದೀನಿ. ಇದು ಇನ್ನೂ ಹಣ್ಣಾಗುತ್ತೆ, ಇಟ್ಟಾಗ ಇನ್ನೂ ಹಣ್ಣಾಗುತ್ತೆ, ಇನ್ನೂ ಕಲರ್ ಬರುತ್ತೆ. ಇದು ಇನ್ನೂ ಕಲರ್ ಬರುತ್ತೆ. ಈಗ ನೋಡಿ ಎಷ್ಟು ಬರ್ತಾಯಿದೆ ಇದರಲ್ಲಿ, ಎಷ್ಟಿದೆ ನಾವು ಕಟ್ ಮಾಡಿ ರೆಡಿ ಮಾಡಬೇಕಾಗಿರೋವಂಥದ್ದು. ನೋಡಿ ಅವರೆಲ್ಲ ಅದನ್ನ ಕಟ್ ಮಾಡೋಕ್ಕೆ ಮುಂಚೆ ತುಂಬ ಕೈಗಳನ್ನೆಲ್ಲ ವಾಶ್ ಮಾಡಿಕೊಂಡು ನೀಟಾಗಿ ಇದು ಮಾಡಿಕೊಂಡು ಎಷ್ಟು ರೀತಿಯಾಗಿ ಮಾಡ್ತಾರೆ. ನಮ್ಮ ತಾಯಿಯವ್ರದ್ದು ಒಂದು ಸ್ಪೆಷಾಲಿಟಿ ಏನಂದರೆ ಅವ್ರು ಏನೇ ಮಾಡಬೇಕಾದ್ರೂ ಫಸ್ಟು ಸ್ನಾನ ಮಾಡಿಬಿಟ್ಟು ಬರ್ತಾರೆ. ಈ ಥರದ್ದೆಲ್ಲ ಇದು ಮಾಡಬೇಕಂದ್ರೆ ಅದೆಲ್ಲ. ಯಾಕಂದರೆ ಶುಚಿತ್ವದ ವಿಚಾರದಲ್ಲಿ ಅವರು ನಮಗೆ ತುಂಬ, ನಾವು ಕೆಲವು ಟೈಮ್ ಹಾಗೆ ಹೋಗ್ತೀವಿ, ಬಟ್ ಅವರು ಅದನ್ನೆಲ್ಲ ಇದೇ ಮಾಡೋದಿಲ್ಲ. ಅವರು ಶಿ ಆಲ್ವೇಸ್ ಫಾಲೋಸ್ ದ ಕ್ಲೀನ್ನೆಸ್. ಅವ್ರು ಹೇಳ್ತಾರೆ ಒಂದು ದೇವರಿಗೆ ಇದು ಅರ್ಪಿಸ್ದಂಗೆ ಇರಬೇಕು ಅದೆಲ್ಲ, ಏನನ್ನು ತಿನ್ನುವಂಥ ಪದಾರ್ಥಗಳು ಮಾಡಿದಾಗ ಅಥವಾ ಅದನ್ನ ಇದು ಮಾಡಿದಾಗ ಅಂತ ನೋಡಿ. ಕ್ಲೀನ್ನೆಸ್ ತುಂಬ ಇಂಪಾರ್ಟೆಂಟು, ಶುಚಿತ್ವ ತುಂಬ ಇಂಪಾರ್ಟೆಂಟು. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿ. ಸ್ಕಿಲ್ ನೋಡಿ ಅವ್ರದ್ದು ಯಾವ ರೀತಿ ಇದೆ. ಅಮ್ಮ ಅದನ್ನು ತೋರಿಸಿ ನಮಗೆ, ಒಂದೇ ಒಂದು ಹಾಗೆ ತೋರಿಸಿ ಕೈಯಲ್ಲೇ. ತೋರಿಸಿ ಅದನ್ನು. ನೋಡಿ ಯಾವ ಸೈಜ್ ಬಂದಿದೆ ಇಲ್ಲಿ ನೋಡಿ. ಒಂದೊಂದು ಈ ಸೈಜ್ ನೋಡಿ ಎಷ್ಟು ದೊಡ್ಡದು ಬಂದಿದೆ. ಮುಂದೆ ತೋರಿಸ್ತೀನಿ. ಮುಂದಿನ ಒಂದು ಎಪಿಸೋಡಲ್ಲಿ ಮತ್ತಷ್ಟು ಹಣ್ಣುಗಳ ಕಟ್ ಮಾಡೋದನ್ನ ತೋರಿಸ್ತೀವಿ. ಇವತ್ತು ಇಲ್ಲಿಗೆ ಇದನ್ನು ಕ್ಲೋಸ್ ಮಾಡ್ತಾಯಿದ್ದೀನಿ. ಧನ್ಯವಾದಗಳು ಅಮ್ಮ.